ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 46ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಜ್ಜಿ ಮಾತು ಕೇಳಿ ತುಸು ಗಾಬರಿಗೊಂಡ ಸೂರಜ್, ಅಜ್ಜಿ ನಾನೇನು ಮಾಡಿದೆ? ನಿಜ ಹೇಳ್ತೀನಿ ಅಜ್ಜಿ, ಈ ನಡುವೆ ಅವಳು ಊಟ ತಿಂಡಿ ಪ್ರತಿಯೊಂದರ ಕಡೆನೂ ನಾನು ಗಮನ ಕೊಡ್ತೀನಿ. ಆದರೂ ಇವಳಿಗೆ ಹೀಗೆ ನಮ್ಮ ಮದುವೆ ಆದಮೇಲೆ ಆಗಿತ್ತಲ್ಲ, ಹಾಗೇನಾದರೂ ಫುಡ್ ಪಾಯ್ಸನ್ ಆಗಿದೆಯಾ ಅಂತ ಭಯ. ಆಗಲೂ ತುಂಬ ನರಳಾಡಿಟ್ಬಿಟ್ಟಿದ್ಲು. ಭಯದಲ್ಲಿ ಮಾತಾಡ್ತಾ ಇದ್ದ ಸೂರಜ್. ಡಾಕ್ಟರ್ ಬಂದ ತಕ್ಷಣ ಸಾನ್ವಿ ಪಕ್ಕ ಕೂತಲ್ಲಿಂದ ಎದ್ದು, ಡಾಕ್ಟರ್ ಪ್ಲೀಸ್ ಏನಾಗಿದೆ ನೋಡಿ. ಚೆನ್ನಾಗೇ ಇದ್ಲು, ಇದ್ದಕ್ಕಿದ್ದ ಹಾಗೆ ಜ್ಞಾನ ತಪ್ಪಿ ಬಿದ್ದುಬಿಟ್ಲು. ಒಂದೇ ಸಮನೆ ಮಾತಾಡ್ತಾ ಇದ್ದ ಹುಡುಗನನ್ನು ರೂಮ್ ಹೊರಗೆ ಕಳುಹಿಸಿದ ಡಾಕ್ಟರ್ ಸಾನ್ವಿನ ಚೆಕಪ್ ಮಾಡುವಾಗ ಅವಳು ಎಚ್ಚರಗೊಂಡ್ಳು. ಅವಳನ್ನು ಪರೀಕ್ಷೆ ಮಾಡಿ ಮುಗಿಸಿದ ಡಾಕ್ಟರ್ ರೂಮ್ ಹೊರಗಡೆ ಬಂದು, ಸೂರಜ್, ಇನ್ಮೇಲೆ ನಿನ್ನ ಹೆಂಡತಿ ಚೆಕಪ್ ನಾನು ಮಾಡಲ್ಲ, ಅವರನ್ನು ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗು. ನಾನು ಅವ್ರ ಹೆಸರು ನಂಬರ್ನ ನಿನಗೆ ಮೆಸೇಜ್ ಮಾಡ್ತೀನಿ ಎಂದರು. ಮೊದಲೇ ಗಾಬರಿನಲ್ಲಿದ್ದ ಸೂರಜ್ ಡಾಕ್ಟರ್ ಮಾತು ಕೇಳಿ ಮತ್ತಷ್ಟು ಆತಂಕದಲ್ಲಿ, ಸ್ಪೆಷಲಿಸ್ಟ್ ಹತ್ರ ಹೋಗುವಂಥದ್ದು ಏನಾಗಿದೆ ಡಾಕ್ಟರ್? ಅವಳು ಹುಷಾರಾಗ್ತಾಳೆ ತಾನೆ ಎಂದ. ಅವನು ಆಡ್ತಾ ಇರೋ ರೀತಿಗೆ ಡಾಕ್ಟರ್ಗೆ ನಗು ಬಂದ್ಬಿಟ್ಟಿತ್ತು. ಒಳಗೆ ನಿಮ್ಮ ಹೆಂಡ್ತಿನ ಹೋಗಿ ಕೇಳಿ ಏನಾಗಿದೆ ಅಂತ ಅವರೇ ಹೇಳ್ತಾರೆ, ನಾನೀಗ ಹೊರಡ್ತೀನಿ ಎಂದು ಹೇಳಿದ್ದೇ ತಡ ರೂಮ್ ಒಳಗೆ ಹೋಗಿ ನೋಡಲು ಮಂಚಕ್ಕೆ ಒರಗಿ ನಗ್ತಾ ಕೂತಿದ್ಲು ಸಾನ್ವಿ. ನಮ್ಮ ಮನೆಯವ್ರಿಗೆಲ್ಲ ಏನೋ ಆಗಿದೆ, ಸೀರಿಯಸ್ ಆಗಿ ಇರೋ ಟೈಮ್ನಲ್ಲಿ ನಗ್ತಾ ಇದ್ದಾರೆ. ಆಗ ಅಜ್ಜಿ, ಅಮ್ಮ, ಇವಾಗ ನೀನು ಎಂದ ಮುಖ ಧುಮ್ಮಿಸಿಕೊಂಡು. ಖುಷಿ ಪಡೋ ವಿಷಯಕ್ಕೆ ಯಾರಾದರೂ ಅಳ್ತಾರ ಸೂರಿ ಎಂದಳು. ನೋಡ್ಸಾನು, ನಿನ್ಗೇನಾಗಿದೆ ಅದನ್ನು ಮೊದಲು ಹೇಳು, ಮಿಕ್ಕಿದ್ದೆಲ್ಲ ಆಮೇಲೆ ಎಂದ. ಸೂರಜ್ ಆಡುತ್ತಿರುವ ರೀತಿಗೆ ಅವನನ್ನು ಸ್ವಲ್ಪ ಕಾಡಿಸುವ ಆಸೆ ಆಯಿತು. ಆಫೀಸ್ನಲ್ಲಿ ನೀವು ಬಾಸ್, ಅಲ್ಲಿಂದ ಹೊರಗಡೆ ನಾನು ನಿಮ್ಮ ಬಾಸ್ ಅಲ್ವಾ ಸೂರಿ ಎಂದಳು. ಹೌದು ಸಾನು, ನೀನೇ ನನ್ನ ಬಾಸ್, ಈಗದು ಮುಖ್ಯನಾ ಎಂದ. ಅದೇ ಮುಖ್ಯ, ಯಾಕಂದರೆ ನಾನು ನಿಮಗೆ ಈಗ ಪ್ರಮೋಷನ್ ಕೊಡೋಣ ಅಂತ ಇದ್ದೀನಿ ಎಂದ ಹುಡುಗಿಯ ತುಂಟ ನಗು ಕಂಡು ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಈಗ ಅರ್ಥ ಮಾಡಿಕೊಂಡ ಪೆದ್ದು ಮಹಾಶಯ ಸೂರಜ್, ಸಾನು ನೀನು ಹೇಳ್ತಾ ಇರೋದು ನಿಜಾನಾ? ಅಂದರೆ ನಾನು ಅಪ್ಪ ಎಂದ. ಹೌದು ಎಂದು ಹೇಳುತ್ತಾ ಅವನ ಕೈಯನ್ನು ತನ್ನ ಹೊಟ್ಟೆ ಮೇಲೆ ಇರಿಸಿದ ಸಾನ್ವಿ, ನಾನು ಅಮ್ಮ ಅಂತ ಹೇಳಿ ನಕ್ಕ ಹುಡುಗಿಯ ಹಣೆಗೆ ಮುತ್ತಿಟ್ಟು, ನಾನು ಅಪ್ಪ ಆಗ್ತಾಯಿದ್ದೀನಿ. ವಾವ್, ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಸಾನು? ಐ ಆಮ್ ಸೋ ಹ್ಯಾಪಿ. ಐ ಲವ್ ಯು ಸಾನು, ಐ ರಿಯಲಿ ಲವ್ ಯು ಸೋ ಮಚ್ ಅಂತ ಮತ್ತೆ ಅವಳಿಗೆ ಮುತ್ತಿಟ್ಟ ಹುಡುಗನ ಮುಖವನ್ನೇ ನೋಡ್ತಾ ಹುಡುಗಿ, ಸೂರಿ ಏನು ಹೇಳಿದ್ ನೀವು ಎಂದಳು. ಅವಳ ಗಂಭೀರ ಧ್ವನಿ ಕೇಳಿ ತಾನಂಥದ್ದೇನು ಹೇಳಿದೆ ಅಂತ ಆತಂಕಗೊಂಡವನು, ನಾನು ನಿನ್ಗೇನಾದರೂ ಹೇಳಬಾರ್ದು ಹೇಳಿದ್ನಾ ಎಂದ. ಅವನ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿದ ಹುಡುಗಿ ರೀತಿಗೆ ಒಂದೆರಡು ಕ್ಷಣ ತನ್ನ ಮಾತುಗಳನ್ನು ಅವಲೋಕಿಸಿ, ಓ ಅದಾ ಅಂತ ಅವಳ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟು, ಐ ಲವ್ ಯು ಸಾನು ಎಂದ. ಅಬ್ಬಾ, ಈಗಲಾದರೂ ಹೇಳಿದ್ರಲ್ಲ, ನಾನು ಎಷ್ಟು ದಿನದಿಂದ ನಿಮ್ಮ ಬಾಯಲ್ಲಿ ಈ ಮಾತನ್ನ ಕೇಳಬೇಕು ಅಂತ ಕಾಯ್ತಿದ್ದೆ ಗೊತ್ತಾ ಎಂದ ಹುಡುಗಿ ಹಾಸಿಗೆಯಿಂದ ಎದ್ದ ತಕ್ಷಣ ಅವಳನ್ನು ಮತ್ತೆ ಅಲ್ಲೇ ಕೂರಿಸಿ, ಅಲ್ಲಾಡದೆ ಇಲ್ಲೇ ಕೂತಿರು, ಹೆಚ್ಚು ಆಯಾಸ ಮಾಡ್ಕೋಬೇಡ. ನಾಳೆ ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಹೇಳಿದ ಹಾಗೆ ಕೇಳಬೇಕು, ಆದರೆ ಅಲ್ಲಿವರೆಗೂ ನನ್ನ ಮಾತು ಕೇಳಬೇಕು, ಓಕೆನಾ? ಇವತ್ತಿಂದ ನೀನು ಆಫೀಸಿಗೆ ಬರೋದು ಬೇಡ, ಹಾಗೆ ಚೆನ್ನಾಗಿ ಊಟ ಮಾಡು. ಹಾಗಂತ ತುಂಬ ಖಾರ ತಿನ್ನಬೇಡ. ನೀನೇನಾದರೂ ಖಾರ ಜಾಸ್ತಿ ತಿಂದರೆ ಪಾಪು ಒಳಗಡೆ ಅಳುತ್ತೆ. ಇದೇನು ನನ್ನ ಪೆದ್ದು ಅಮ್ಮ ಬರೀ ಮೆಣಸಿನ್ಕಾಯಿ ತಿನ್ನಿಸ್ತಾ ಇದ್ದಾಳೆ ಅಂತ. ಆಮೇಲೆ ಜ್ಯೂಸ್ ಚೆನ್ನಾಗಿ ಕುಡಿ, ಹಣ್ಣು ತಿನ್ನು. ಆಮೇಲೆ ಏನೇನಾದರೂ ಬೇಕು ಅನಿಸಿದ್ರೆ ನನ್ನ ಕೇಳು. ಮೊಮ್ಮಗನ ಮಾತು ಕೇಳಿ ನಕ್ಕ ಅಜ್ಜಿ, ಸೂರಿ, ಇಷ್ಟು ಬೇಗ ಬೈಕೆ ಎಲ್ಲ ಶುರು ಆಗಲ್ಲ ಕಣಪ್ಪ, ಅವಕ್ಕೆಲ್ಲ ಟೈಮ್ ಇದೆ. ಆಗ ನನ್ನ ಮೊಮ್ಮಗಳು ನಿನ್ನನ್ನು ಚೆನ್ನಾಗಿ ಕಾಡ್ತಾಳೆ ಬಿಡು ಎಂದರು. ಹ್ಞೂ ಅಜ್ಜಿ, ಅವಳನ್ನು ಚೆನ್ನಾಗಿ ಸತಾಯಿಸಬೇಕು, ಅದೇ ನನಗೆ ಖುಷಿ ಎಂದು ಹೇಳುತ್ತಾ ತನ್ನ ಅತ್ತೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದ ಸೂರಜ್ ಅವರನ್ನು ಮನೆಗೆ ಕರೆದ. ಕೆಳಗೆ ಹೋಗಿ ಸಾನ್ವಿಗೆ ಅಂತ ಜ್ಯೂಸ್ ಹಿಡಿದು ಬರ್ತಾ ಇದ್ದವನು ತನಗೆ ಎದುರಾದ ತಂದೆಗೆ, ಅಪ್ಪ, ನೀವು ತಾತ ಆಗ್ತಾ ಇದ್ದೀರಾ, ನಿಮಗೆ ಇದೇನು ಖುಷಿ ವಿಚಾರ ಅಲ್ಲ, ಆದರೂ ನನ್ನ ಸಂತೋಷನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಆಸೆ ಎಂದ. ಮಗನ ಮಾತು ಕೇಳಿ ಖುಷಿಯಲ್ಲಿ ಅವನನ್ನು ಬಿಗಿದಪ್ಪಿದ ದೇವರಾಜ್, ಕಂಗ್ರಾಟ್ಸ್ ಮಗನೆ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಮೆಟ್ಟಿಲಿಳಿದು ಹೋದ ಅಪ್ಪನ ಕಡೆ ನೋಡ್ತಾ, ಅಪ್ಪ ಈಗಲಾದರೂ ಬದಲಾದ್ರಾ ಎಂದು ಯೋಚಿಸಿಕೊಂಡು ರೂಮ್ಗೆ ಹೋದವನು ಜ್ಯೂಸ್ನ ಸಾನ್ವಿ ಕೈ ಕೊಡದೆ ಅವಳಿಗೆ ಅವನೇ ಕುಡಿಸಿ ಅವಳ ಬಾಯಿಯನ್ನು ಒರೆಸ್ತಾ, ಸಾನು, ನಿನಗೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ ಎಂದ. ಅವತ್ತು ಹೇಳಿದ್ದೆ, ಇವತ್ತು ಹೇಳೋದು ನಾನು, ನನಗೆ ಜೂನಿಯರ್ ಲೈಟ್ ಕಂಬ ಬೇಕು ಅಂತ ಹೇಳಿದ ಹುಡುಗಿಯನ್ನು ನೋಡ್ತಾ ಕೂತವನು, ಈ ಪುಟ್ ಇಲಿ ಮರಿ ನಿದ್ರೆಯಲ್ಲಿ ಬೋರ್ಲಾಗಿ ಮಲಗದೇ ಇರೋ ಥರ ಹೇಗಪ್ಪ ನೋಡ್ಕೊಳ್ಳಿ ಅನ್ನೋ ಚಿಂತೆಗೆ ಜಾರಿದ್ದ.
ತನ್ನ ಫ್ಯಾಮಿಲಿ ಡಾಕ್ಟರ್ ಹೇಳಿದಂತೆ ಸಾನ್ವಿನ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಬಂದ ಸೂರಜ್. ಡಾಕ್ಟರ್ ತಿಳಿಸಿರೋದಕ್ಕಿಂತ ಹೆಚ್ಚಾಗಿ ತನ್ನ ಮಡದಿಯ ಕಾಳಜಿಯನ್ನು ಮಾಡ್ತಾ ಇದ್ದ. ಸಾನ್ವಿ ಗರ್ಭಕೋಶದಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋದನ್ನು ಡಾಕ್ಟರ್ ಬಳಿ 1000 ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೇ ಅವನ ಮನಸ್ಸು ನಿರಾಳ ಆಗಿತ್ತು. ಅವಳನ್ನು ಹಾಸಿಗೆಯಿಂದ ಕೆಳಗಿಡಿಯೋದಕ್ಕೂ ಬಿಡದೆ ಗಂಟೆಗೊಂದು ಸಲ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಏನಾದ್ರೊಂದು ಕೊಡ್ತಲೇ ಇದ್ದ. ಸೂರಿ, ನಾನೇನು ಬಕಾಸುರಿನಾ? ಈಗಿನ್ನೂ ತಿಂಡಿ ತಿಂದಿದ್ದೆ, ಆಗಲೇ ಈ ಜ್ಯೂಸ್ ತಂದಿದ್ದೀರಾ? ಇಷ್ಟೊಂದು ತಿಂದು ಕುಡಿದು ಮಾಡ್ತಾ ಇದ್ರೆ ದೊಡ್ಡ ಡ್ರಮ್ ಆಗೋಗ್ತೀನಿ ಅಷ್ಟೇ ಎಂದಳು ಸಾನ್ವಿ. ನೀನು ಡ್ರಮ್ ಆಗ್ತೀಯೋ ಟ್ಯಾಂಕ್ ಆಗ್ತೀಯೋ ಗೊತ್ತಿಲ್ಲ, ಆದರೆ ನೀನು ಆರೋಗ್ಯವಾಗಿರಬೇಕು, ಅದಷ್ಟೇ ನನಗೆ ಬೇಕಿರೋದು. ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸೊಪ್ಪು, ತರಕಾರಿ, ಹಣ್ಣು ಜಾಸ್ತಿ ತಿನ್ನಬೇಕು. ಸೊ ನೀನೀಗ ಗುಡ್ಗಲ್ ಥರ ಜ್ಯೂಸ್ ಕುಡಿ ಎಂದು ಜ್ಯೂಸ್ ಗ್ಲಾಸ್ನ ಅವಳ ಬಾಯಿ ಹತ್ರ ಹಿಡಿತಾ ಇದ್ದಂತೆ ಅವಳು ತನ್ನ ಬಾಯಿ ಮೇಲೆ ಕೈ ಇಟ್ಟು ಎದ್ದು ಬಾತ್ರೂಮ್ಗೆ ಓಡೋಗಿ ಬೆಳಗ್ಗೆಯಿಂದ ತಿಂದಿದ್ದೆಲ್ಲನ ಕಕ್ಬಿಟ್ಲು. ಸಾನು, ಏನಾಯಿತೋ ಅಂತ ಅವಳ ಹಿಂದೆನೇ ಗಾಬರಿಯಾಗಿ ಹೋದ ಸೂರಜ್. ಮುಖ ತೊಳೆದು ಬಂದವಳ ಮೊಗವನ್ನು ತಾನೇ ಟವಲಿಂದ ಒರೆಸ್ತಾ ಅವಳ ಕೈ ಹಿಡಿದು ಕರೆತಂದು ಸೋಫಾದಲ್ಲಿ ಕೂರಿಸ್ದ. ಸೂರಿ, ಪ್ಲೀಸ್ ಮೇಲ್ಮೇಲೆ ಹೀಗೆ ತಿನ್ನಕ್ಕೆ ಕುಡಿಯೋಕ್ಕೆ ಕೊಡಬೇಡಿ. ನನಗೆ ಹೊಟ್ಟೆ ತೊಳಸು ಜಾಸ್ತಿ ಆಗುತ್ತೆ, ಹಸುವಾದಾಗ ನಾನೇ ಕೇಳ್ತೀನಿ ಎಂದು ಅವನ ಭುಜಕ್ಕೆ ಒರಗಿ ಕೂತವಳು. ಸೂರಿ, ನನಗೆ ನಿದ್ರೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲಗ್ತೀನಿ. ನೀವು ಪ್ಲೀಸ್ ಆಫೀಸ್ಗೆ ಹೋಗಿ. ನನ್ನ ನೋಡ್ಕೊಳ್ಳೋದಕ್ಕೆ ಅಜ್ಜಿ ಅತ್ತೆ ಇದ್ದಾರಲ್ವಾ? ಅದಲ್ಲದೆ ಭಾಗ್ಯಕ್ಕ ಕೂಡ ನನಗೊಳ್ಳೆ ಫ್ರೆಂಡ್ ಥರ ಇದ್ದಾರೆ ಎಂದಳು. ಸರಿ ಕಣೋ, ನಾನು ಆಫೀಸ್ಗೆ ಹೋಗ್ತೀನಿ, ಆದರೆ ನನಗೆ ನೀನು ಪ್ರಾಮಿಸ್ ಮಾಡಬೇಕು. ಟೈಮ್ ಮಧ್ಯಾಹ್ನದ ಊಟ ಮುಗಿಸಿ ಮತ್ತೆ ಮೆಟ್ಟಿಲೇರದೆ ಕೆಳಗಿದ್ದ ಅಜ್ಜಿಯ ರೂಮ್ನಲ್ಲೇ ಸ್ವಲ್ಪ ಹೊತ್ತು ಸಣ್ಣ ಮಗುವಿನ ಹಾಗೆ ಅಜ್ಜಿ ಕೈನಲ್ಲಿ ಕತೆ ಹೇಳಿಸ್ಕೊಂಡು ಮಲಗಿದ್ಲು. ಸಾನ್ವಿಗೆ ಹೊದಿಕೆ ಹೊದಿಸಿ ಹೊರಗಡೆ ಬಂದ ದುರ್ಗಾದೇವಿ, ಜಾನ್ಕಿ, ಇವಳು ನೋಡೋಕೆ ಮಾತ್ರ ಅಲ್ಲ, ಬುದ್ಧಿನೂ ನಮ್ಮ ಮಧು ಥರಾನೇ ತುಂಬ ಮುದ್ದಾಗಾಡ್ತಾಳೆ ಎಂದರು. ಹೌದು ಅತ್ತೆ, ನಾನು ಮದುವೆ ಆಗಿ ಮನೆಗೆ ಬಂದಾಗ ಅತ್ಗೆ ಅಂತ ಮಧು ನನ್ನ ಹಿಂದೆ ಅದೆಷ್ಟು ಮುದ್ದಾಗಿ ಓಡಾಡ್ಕೊಂಡಿದ್ಲು. ಯುವಿ ಸೂರಿನಂತೂ ಅದೆಷ್ಟು ಹಚ್ಕೊಂಡಿದ್ಲು. ಇದ್ದಕ್ಕಿದ್ದ ಹಾಗೆ ಅವಳು ಮದುವೆ ಆಗಿ ಮನೆ ಬಿಟ್ಟು ಹೋದಾಗ ಅತ್ತೆ ಅಂತ ಕನವರಿಸ್ತಾ ಸೂರಿ ಜ್ವರ ಬರ್ಸ್ಕೊಂಡು ಬಿಟ್ಟಿದ್ದ. ಆಗ ಅವನಿಗೆ ಎಷ್ಟು ಮಹಾವಯಸ್ಸು, 3 ವರ್ಷ ಇತ್ತು ಅಷ್ಟೇ ಎಂದರು. ನಿದ್ರೆ ಬಾರದೆ ಎದ್ದು ರೂಮ್ ಹೊರಗಡೆ ಬಂದ ಸಾನ್ವಿ ಅತ್ತೆ ಮತ್ತೆ ಅಜ್ಜಿ ಮಾತು ಕೇಳಿಸ್ಕೊಂಡು, ಮತ್ತೆ ನೀರಜ್ ಅಮ್ಮ ನೀರಜ್ ಜೊತೆಗೆ ಆಟ ಆಡ್ತಾ ಇರಲಿಲ್ವಾ? ನನಗೆ ಗೊತ್ತಿರೋ ಹಾಗೆ ನೀರಜ್ಗೆ ಆಗ 1 ವರ್ಷ ಇರಬಹುದು ಅಲ್ವಾ ಅತ್ತೆ ಎಂದಳು. ಸಾನ್ವಿ ಪ್ರಶ್ನೆ ಕೇಳಿ ಅಜ್ಜಿ ಮತ್ತು ಅತ್ತೆ ಮುಖ ನೋಡಿಕೊಂಡ್ರು. ಇದೇ ಬೇಡ ಅನ್ನೋದು ಸಾನ್ವಿ, ಎಲ್ಲ ವಿಷಯದಲ್ಲೂ ಮೂಗು ತೋರಿಸೋದು, ಪೊಲೀಸ್ ಥರ ನಮ್ಮನ್ನು ಇಂಟ್ರಾಗೇಟ್ ಮಾಡೋದು, ಇದೇ ಆಯಿತು ನಿಂದು. ತೆಪ್ಪಗೆ ನಿಂದೆಷ್ಟು ಅಷ್ಟು ನೋಡ್ಕೊ. ಹಾಗೆ ಒಂದು ಅಗ್ರಿಮೆಂಟ್ ತಂದಿದ್ದೀನಿ, ಇದಕ್ಕೆ ಸೈನ್ ಮಾಡು. ದೇವರಾಜ್ ಸ್ವಲ್ಪ ಒರಟಾಗೆ ಮಾತನಾಡ್ತಾ ಅವಳ ಕೈಗೊಂದು ಕರಪತ್ರ ಕೊಟ್ಟರು. ಅದನ್ನು ಓದಿದಾಗ ಅವಳಿಗೆ ತಿಳಿದಿದ್ದಿಷ್ಟೇ, ಅವಳ ತಾಯಿ ಹೆಸರಿನಲ್ಲಿ ಇರೋ ಜಾಗವನ್ನು ಫ್ಯಾಕ್ಟ್ರಿ ಹಾಕೋಕ್ಕೆ ತನ್ನ ವಾರಗಿತ್ತಿ ನೀತಾಗೆ ತಾನು ಅನುಮತಿ ನೀಡಿದ್ದೀನಿ, ಅದರ ಜೊತೆಗೆ ಮತ್ತೊಂದಷ್ಟು ನಿಯಮಗಳು. ಮಾವ, ಇದರಲ್ಲಿರೋ ಎಲ್ಲ ಪಾಯಿಂಟ್ಸ್ ನನಗೆ ಅರ್ಥ ಆಗಲಿಲ್ಲ. ಸಂಜೆ ಸೂರಿ ಬಂದ ಮೇಲೆ ಅವರಿಗಿದನ್ನು ತೋರಿಸಿ ಆಮೇಲೆ ಸೈನ್ ಮಾಡ್ತೀನಿ ಎಂದಳು. ಸಾನ್ವಿ ಮಾತು ಕೇಳಿ ಕೋಪಗೊಂಡ ದೇವರಾಜ್ ಅವಡುಗಚ್ಚಿ, ಮಧುಮತಿ ಮಗಳು ಅಂದ ಮಾತ್ರಕ್ಕೆ ನಿನ್ಗೇನು ಕೂಡು ಬಂದಿಲ್ಲ ಸಾನ್ವಿ. ಏನೋ ಸಣ್ಣ ಹುಡುಗಿ, ಬಸರಿ ಬೇರೆ, ಅದಕ್ಕೆ ಸ್ವಲ್ಪ ಮೆತ್ತಗಾಗಿರ್ತೀಯ ಅಂತ ಮಾತಿನಲ್ಲೇ ಎಲ್ಲ ಮುಗಿಸ್ಕೊಳ್ಳೋಣ ಅಂದರೆ ತಲೆಯೆಲ್ಲ ಮಾತಾಡ್ತೀಯಾ? ನೋಡೆ, ಸುಮ್ಮನೆ ತಕರಾರು ಮಾಡದೆ ಸೈನ್ ಮಾಡು, ಇಲ್ಲ ಅಂದರೆ ಎಂದು ತಮ್ಮ ಮಾತನ್ನು ಅರ್ಧದಲ್ಲಿಯೇ ತಡೆದ್ರು. ಇಲ್ಲಾಂದರೆ ಏನು, ಅವತ್ತಿನ ಹಾಗೆ ಕಿಡ್ನಾಪ್ ಮಾಡಿಸ್ತೀರಾ? ಅದೇ ಆ ವಸುಧಾ ಆಂಟಿ ಹತ್ರ ನನ್ನ ಕಳಿಸಿ ಚೇರಿ ಕಟ್ಟಾಕ್ಸಿ ಗನ್ ತೋರಿಸಿ ಹೆದರಿಸಿ ಸೈನ್ ಹಾಕ್ಸ್ಕೊಳ್ತೀರಾ? ಅಲ್ಲಿವರೆಗೂ ನಾನೇನು ಕಡಲೆಪುರಿ ತಿಂತಾ ಕೂತಿರ್ತೀನಾ ಎಂದಳು. ಸಾನ್ವಿ ಮಾತು ಕೇಳಿ ದುರ್ಗಾದೇವಿ ದಂಗಾದರು. ಈ ವಿಷಯ ಜಾನಕಿಯವರಿಗೆ ತಿಳಿದಿದ್ರೂ ಇದನ್ನು ಅತ್ತೆ ಹತ್ರ ಮುಚ್ಚಿಟ್ಟಿದ್ರಿಂದ ಈಗ ಸತ್ಯ ಗೊತ್ತಾಗಿ ತಮ್ಮ ಮಗನ ಮೇಲಿನ ಬೇಸರ ಹೆಚ್ಚಾಯಿತು. ಆದರೆ ದೇವರಾಜ್ಗೆ ಇವಳ ಮಾತು ಕೇಳಿ ತಲೆ ಕೆಟ್ಟಂತಾಗಿತ್ತು. ಅವರಿಗೆ ಈಗ ಅರ್ಜೆಂಟಾಗಿ ಅಗ್ರಿಮೆಂಟ್ಗೆ ಸಾನ್ವಿ ಕೈನಿಂದ ಸೈನ್ ಮಾಡಿಸ್ಕೊಳ್ಬೇಕಾಗಿತ್ತು. ಅವರ ಹಿರಿ ಸೊಸೆಗೆ ಅವಳ ಫ್ಯಾಕ್ಟ್ರಿ ಹಾಕೋಕ್ಕೆ ಜಾಗ ಕೊಡಿಸೋದಾಗಿ ಪ್ರಾಮಿಸ್ ಮಾಡಿದ್ರು. ಅದೇ ಆತುರದಲ್ಲಿ ವಸುಧಾ ಅಂತ ಜಪ ಮಾಡ್ತಾ ಇರ್ತೀಯಲ್ಲ, ಅವಳ ವಿಷಯ ಕಟ್ಕೊಂಡು ನಿನಗೇನೆ ಆಗಬೇಕು. ಅಷ್ಟಕ್ಕೂ ಆ ವಸುಧಾ ಬಗ್ಗೆ ನನ್ನನ್ನು ಯಾಕೆ ಕೇಳ್ತೀಯಾ? ನೀನು ನಿನ್ನ ಗಂಡ ಪೊಲೀಸಿಗೆ ದೂರು ಕೊಟ್ಟಿದ್ದೀರಲ್ವಾ, ಹೋಗಿ ಅವರನ್ನೇ ಕೇಳು. ವಸುಧಾ ಅಂದರೆ ಯಾರು, ಅವಳೇನು, ಅವಳ ಪವರ್ ಏನು ಎಲ್ಲ ಹೇಳ್ತಾರೆ ಎಂದರು. ದೇವರಾಜ್ ಅವರ ಮಾತು ಕೇಳ್ತಾ ಇದ್ದವಳು ಸೋಫಾದಲ್ಲಿ ಕೂತು ಸ್ವಲ್ಪ ನೀರು ಕುಡಿದು, ಹೌದಾ? ಮಾವನನ್ನು ನೋಡಿ ಹುಬ್ಬು ಹಾರಿಸಿದ ಹುಡುಗಿ, ಆ ವಸುಧಾ ಆಂಟಿ ಅಷ್ಟೊಂದು ಗ್ರೇಟಾ? ಅದು ನಿಮ್ಗೆ ಹೇಗೆ ಗೊತ್ತು?
ಅಷ್ಟಕ್ಕೂ ನನಗಂತೂ ಅವಳು ಗ್ರೇಟು ಪವರ್ಫುಲ್ಲು ಅಂತ ಅನ್ನಿಸ್ತಾನೇ ಇಲ್ಲ. ಅವಳು ಒಂಥರ ಹುಚ್ಚಿ, ಮೆಂಟಲ್, ಸ್ವಲ್ಪ ಲೂಸ್ ಅನಿಸಿದ್ಲು ಎಂದಳು. ಸಾನ್ವಿ ಮಾತು ಕೇಳಿ ಅವಳನ್ನು ಹಿಡಿದು ಚಚ್ಚುವಷ್ಟು ಕೋಪ ಬಂದಿತ್ತು ದೇವರಾಜ್ಗೆ. ಆದರೆ ಈಗ ಕೋಪ ಮಾಡಿಕೊಂಡ್ರೆ ಕೆಲಸ ಕೆಡುತ್ತೆ ಅಂತ ಕೋಪನ ನುಂಗಿಕೊಂಡು, ನೋಡು ಸಾನ್ವಿ, ವಸುಧಾ ವಿಷಯ ನಿನಗೆ ಬೇಡವಾದದ್ದು. ಅವಳಿಂದ ಈಗ ನಿನಗೇನೂ ತೊಂದರೆ ಆಗ್ತಾ ಇಲ್ಲ ತಾನೇ? ಮತ್ತ್ಯಾಗ ಅವಳ ಹಿಂದೆ ಬಿದ್ದಿರೋದು ನೀನು? ಸುಮ್ಮನೆ ಬೇಡದ ವಿಷಯಗಳಲ್ಲಿ ಮೂಗು ತೂರಿಸೋದನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹಾಯಾಗಿರು. ಹಾಗೆ ತಲೆ ಹರಟೆ ಮಾತಾಡದೆ ಇದಕ್ಕೆ ಸೈನ್ ಮಾಡು ಎಂದರು. ಆಗಲ್ಲ ಮಾವ, ನಾನು ಸೂರಜ್ ಬಂದ ಮೇಲೆ ಅವರಿಗೆ ಈ ಅಗ್ರಿಮೆಂಟ್ ತೋರಿಸಿ ಅವರು ಇದರಲ್ಲಿ ಇರೋ ಎಲ್ಲ ಕ್ಲಾಸ್ ಓಕೆ ಅಂದರೆ ನಾನು ಸೈನ್ ಮಾಡೋದು ಎಂದಳು. ಎಲ್ಲ ಕ್ಲಾಸ್ ತಿಳ್ಕೊಂಡು ಏನೇ ಮಾಡ್ತೀಯಾ? ಏನು ದೊಡ್ಡ ಬಿಸ್ನೆಸ್ ವಿಮೆನ್ನಾ ನೀನು? ಈ ಆಸ್ತಿ ನಿನಗೆ ಸಿಕ್ಕಿರೋದೇ ಬಿಟ್ಟಿಯಾಗಿ, ಅದ್ರ ಮೇಲೆ ದಿಮಾಕ್ ಬೇರೆ. ನೋಡೇ ಹುಡುಗಿ, ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ, ಬಾಯಿ ಮುಚ್ಕೊಂಡು ಸೈನ್ ಮಾಡು ಎಂದರು ದೇವರಾಜ್. ನೀವೇನು ಬೇಕಾದರೂ ಹೇಳಿ, ಏನು ಬೇಕಾದರೂ ಮಾಡಿ, ನಾನು ಮಾತ್ರ ಸೂರಜ್ನ ಕೇಳದೆ ಸೈನ್ ಮಾಡಲ್ಲ ಮಾವ ಎಂದು ಎದ್ದು ತನ್ನ ರೂಮ್ ಕಡೆ ಹೊರಡಲು ನೋಡಿದ ಹುಡುಗಿಯನ್ನು ತಡೆದು ಅವಳ ಕೈಯನ್ನು ಒರಟಾಗಿ ಹಿಡಿದ ದೇವರಾಜ್, ನೀನು ನಿನ್ನ ಮಗು ಜೀವಂತವಾಗಿ ಉಳಿಬೇಕು ಅಂದರೆ ನಾನು ಕೊಟ್ಟಿರೋ ಪೇಪರ್ಸ್ಗೆ ಸೈನ್ ಮಾಡು ಎಂದ. ಮಾವನ ಕೈ ಬಿಗಿತವನ್ನು ಬಿಡಿಸಿಕೊಳ್ಳಲು ಕೊಸರಾಡ್ತಾ ಇದ್ದ ಹುಡುಗಿಯ ಸಹಾಯಕ್ಕೆ ಬಂದ ದುರ್ಗಾದೇವಿ, ದೇವು, ನೀನೇನು ಮನುಷ್ಯನ ಮೃಗನ? ಬಸ್ರಿ ಹೆಂಗಸಿನ ಹತ್ರ ಇಷ್ಟು ಒರಟಾಗಿ ನಡ್ಕೊಳ್ತಾ ಇದ್ದೀಯಲ್ಲೋ, ಪಾಪ ಕಣೋ, ಮಗು ಕೈ ಬಿಡೋ ಎಂದರು. ಅಜ್ಜಿ ಮಾತು ಮುಗಿಯೋ ಮೊದಲೇ ಆಗ ತಾನೇ ಮನೆಗೆ ಬಂದು ತನ್ನ ಮಡದಿಗೆ ಬೆದರಿಕೆ ಹಾಕ್ತಾ ಇರೋದನ್ನು ಕೇಳಿ ಕ್ಷಣ ದಂಗಾಗಿ ಹೋದ ಸೂರಜ್. ತಕ್ಷಣ ಓಡೋಡಿ ಬಂದು ಸಾನ್ವಿನ ಹಿಡಿದಿದ್ದ ಅವರಪ್ಪನ ಕೈ ಕಿತ್ತೆಸೆದವನು ಕೆಂಪಾಗಿದ್ದ ಅವಳ ಮಣಿಕಟ್ಟನ್ನು ಕಂಡು, ತುಂಬ ನೋವಾಗ್ತಾ ಇದೆಯಾ ಸಾನು ಅಂತ ಕೇಳ್ದ. ಇಲ್ಲ ಸೂರಿ, ಆದರೆ ನೀವಿಲ್ಲಿ ಇಷ್ಟು ಬೇಗ? ಸೂರಜ್ ಇಷ್ಟು ಬೇಗ ಮನೆಗೆ ಬಂದಿರೋದನ್ನು ಕಂಡು ಖುಷಿ ಆಶ್ಚರ್ಯ ಒಟ್ಟೊಟ್ಟಿಗೆ ಆಗಿ ಪ್ರಶ್ನೆ ಮಾಡಿದ್ಲು ಸಾನ್ವಿ. ನಾನು ನಿನಗೆ 2-3 ಸಲ ಕಾಲ್ ಮಾಡಿದೆ, ಆದರೆ ನೀನು ರಿಸೀವ್ ಮಾಡಲಿಲ್ಲ, ಅದಕ್ಕೆ ಗಾಬರಿ ಆಯಿತು. ಈಗದು ಮುಖ್ಯನಾ ಎಂದವನು ಅವಳನ್ನು ಬಳಸಿ ನಿಂತು, ಮಿಸ್ಟರ್ ದೇವರಾಜ್, ಏನಂದಿದ್ದು ನೀವು? ನೀನು ನಿನ್ನ ಮಗು ಜೀವಂತವಾಗಿ ಉಳಿಬೇಕು ಅಂದರೆ ಏನು ಮಾಡಬೇಕು ಎಂದ. ಮಗ ಹೀಗೆ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರಬಹುದು ಅಂತ ಯೋಚಿಸದೇ ಇದ್ದ ದೇವರಾಜ್ ಈಗ ಮಗನ ಕಣ್ಣಲ್ಲಿ ಕೆಟ್ಟವನಾಗಬಾರ್ದು ಅನ್ನೋ ದೃಷ್ಟಿನಲ್ಲಿ, ನೋಡು ಸೂರಿ, ಅರ್ಧಂಬರ್ಧ ಮಾತು ಕೇಳಿಸ್ಕೊಂಡು ನನ್ನನ್ನು ತಪ್ಪಿತಸ್ಥನ ಜಾಗದಲ್ಲಿ ನಿಲ್ಲಿಸಬೇಡ. ನಿನ್ನ ಹೆಂಡತಿ ನೀನಂದುಕೊಂಡಷ್ಟು ಒಳ್ಳೆಯವಳಲ್ಲ, ಮುಗ್ಧೇನೂ ಅಲ್ಲ. ನನ್ನನ್ನೇ ಬೇಕಾಬಿಟ್ಟು ಮಾತನಾಡಿಸ್ತಾಳೆ. ಅಲ್ಲದೆ ಆ ವಸುಧಾ ಯಾರು ಅಂತ ಒಂದೇ ಸಮನೆ ನನ್ನ ತಲೆ ತಿಂತಾಳೆ. ನೋಡು, ಆ ಹೆಂಗಸು ಇವಳನ್ನು ಕಿಡ್ನ್ಯಾಪ್ ಮಾಡಿದ್ದು ನಿನಗೆ ಗೊತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರ ತಾನೇ? ಹೋಗಿ ಪೊಲೀಸ್ನ ಕೇಳು. ನನ್ನನ್ನು ಯಾಕೆ ಕೇಳ್ತೀಯಾ ಅಂದೆ. ಅದಕ್ಕೆ ನನಗೆ ಅವಮಾನ ಮಾಡ್ತಾಳೆ ಎಂದರು ದೇವರಾಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.